ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಕ್ರಾಪ್ ಟಾಪ್ ಒಂದು ಸ್ಟಿಚ್ ಮಾಡೋಣ. ಬ್ಲೌಸ್ ಲೆಂತ್ 11 ಇಂಚು, ವಿಡ್ತ್ ಬಂದು 6.5, ಬಾಡಿ ಫುಲ್ ವಿಡ್ತ್ ಬಂದು ಫುಲ್ ರೌಂಡ್ ಬಂದು 26. ಅದರಲ್ಲಿ 4ನೇ ಭಾಗ 6.5ಗೆ ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಶೋಲ್ಡರ್ ಕಟ್ ಮಾಡ್ತಿಲ್ಲ, ಜಸ್ಟ್ ಒಂದು ಕರ್ವ್ ಶೇಪ್ ಅಷ್ಟೇ ತಗೊಂಡಿದ್ದೀನಿ ಮೇಲ್ಗಡೆ. ಇವಾಗ ಬಾಡಿನೂ ಅಷ್ಟೇ ಕಟ್ ಮಾಡಿಟ್ಟಿದ್ದೀನಿ. ಶೋಲ್ಡರ್ ಪಟ್ಟಿ ಕೊಡೋಣ, ಫ್ರಿಲ್ ಪಟ್ಟಿ ಅಂತ ನಾನು ಶೋಲ್ಡರ್ ಕಟ್ ಮಾಡಿಲ್ಲ. ಇವಾಗ ಶೋಲ್ಡರ್ ವಿಡ್ತ್ ಬಂದು 3 ಇಂಚಸ್ಸು, ಶೋಲ್ಡರ್ ಲೆಂತ್ ಬಂದು 7 ಇಂಚಸ್ಸು. ಬಾಡಿ ಮತ್ತು ಲೈನಿಂಗು ಫ್ರಿಲ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಬಾಡಿಗೆ ಮತ್ತು ಇದು ಲೈನಿಂಗ್ ಪೀಸ್ ಒಂದು, ಬಾಡಿ ಪೀಸ್ ಒಂದು ತಗೊಂಡು ಅದನ್ನು ಫ್ರಿಲ್ ಮಾಡ್ಕೊತಾ ಇದ್ದೀನಿ. ಫ್ರಿಲ್ ಸ್ವಲ್ಪ ದೊಡ್ಡದಾಗಿ ಬರಲಿ ಅಂತ ಬಾಡಿ ಕ್ಲಾತ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಆ ಬಾಡಿ ಕ್ಲಾತ್ನ ಫ್ರಿಲ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಲೈನಿಂಗ್ ಕ್ಲಾತ್ಗೆ. ಇವಾಗ ಅದು ಫ್ರಿಲ್ ರೆಡಿ ಮಾಡಿ ಒಂದು ಆ ಕಡೆ ಈ ಕಡೆ ಒಂದೊಂದು ಸ್ಟಿಚ್ ಹಾಕ್ಕೊಂಡು ಫ್ರಿಲ್ ರೆಡಿ ಮಾಡೋಣ. ಫ್ರಿಲ್ ರೆಡಿ ಆಗಿದೆ. ಈ ಥರ ಫ್ರಿಲ್ಲು ರೆಡಿ ಮಾಡ್ಕೊಳ್ಳೋಣ. ಕೆಳಗಡೆ ಲೈನಿಂಗ್ ಬಂದು 3 ಇಂಚಸ್ ಇರುತ್ತೆ. ಬಾಡಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಲೈನಿಂಗ್ ಕ್ಲಾತ್ಗೆ ಅದು ಶೋಲ್ಡರ್ ಪಟ್ಟಿನ ಅಟ್ಯಾಚ್ ಮಾಡೋಣ. ಎರಡೂ ಕಡೆ ಶೋಲ್ಡರ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಈ ಥರ ಶೋಲ್ಡರ್ ಪಟ್ಟಿ ಕೊಟ್ಟು ಬ್ಲೌಸ್ ಕ್ರಾಪ್ ಟಾಪ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ. ಅದಕ್ಕೆ ಒಂದು ಸ್ಕರ್ಟ್ ಮೇಲೆ ಇದು ಚೆನ್ನಾಗಿ ಕಾಣುತ್ತೆ. ಅದು ರೇಷ್ಮೆ ಬ್ಲೌಸ್ಗೂ ಇದೇ ಥರ ಮಾಡ್ಬೋದು, ಚೆನ್ನಾಗಿರುತ್ತೆ ಲುಕ್ ಅನ್ನೋದು ಚಿಕ್ಕ ಮಕ್ಕಳಿಗೆ. ಎರಡು ಕಡೆ ಲೈನಿಂಗ್ಗೆ ಶೋಲ್ಡರ್ ಪಟ್ಟಿ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಬಾಡಿ ಪೀಸ್ನ ಸೀದಾ ಇಟ್ಟು ಲೈನಿಂಗನ್ನು ಮೇಲಿಂದ ಉಲ್ಟಾದಲ್ಲಿ ಅಟ್ಯಾಚ್ ಮಾಡೋಣ. ಇವಾಗ ನೀಟಾಗಿ ಇಟ್ಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕೋಣ. ಶೋಲ್ಡರ್ ಹತ್ರ ಒಂದು ಸ್ವಲ್ಪ ರಫ್ ಮಾಡಿ ಶೋಲ್ಡರ್ ಪಟ್ಟಿ ಎಲ್ಲ ಅಟ್ಯಾಚ್ ಆಗಿರುತ್ತೋ ಅಲ್ಲಿ ಒಂದು ಸ್ವಲ್ಪ ರಫ್ ಮಾಡಬೇಕು, ಆವಾಗ ಎಳೆದು ಬರೋದಿಲ್ಲ. ಇವಾಗ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡಿ ಸಣ್ಣ ಸಣ್ಣ ನ್ಯಾಚ್ ಕೊಡೋಣ. ಅಲ್ಲಲ್ಲಿ ಒಂದೊಂದು ಸ್ವಲ್ಪ ನ್ಯಾಚ್ ಹಾಕಿ ಕರ್ವ್ ಶೇಪ್ ಇರೋ ಪ್ಲೇಸಲ್ಲೆಲ್ಲನೂ ನ್ಯಾಚ್ ಕೊಡಬೇಕು. ಎರಡು ಕಡೆ ಅಟ್ಯಾಚ್ ಆದಮೇಲೆ ಈ ಥರ ಉಲ್ಟಾ ಮಾಡಿ ಈ ಥರ ಸೀದಾದಲ್ಲಿ ನೀಟಾಗಿ ಹಾಕ್ಕೊಂಡು ಲೈನಿಂಗು ಮತ್ತು ಬಾಡಿ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳಿ ನೀಟಾಗಿ. ಎಕ್ಸ್ಟ್ರಾ ಇರೋ ಲೈನಿಂಗ್ ಪೀಸ್ ಬಾಡಿ ಪೀಸ್ ಎಲ್ಲನ ಕಟ್ ಮಾಡಿ ಈ ಥರ ಎಲ್ಲ ನೀಟಾಗಿ ಕಟ್ ಆದಮೇಲೆ 4 ಸೈಡ್ ಇರುತ್ತಲ್ಲ, ಓಪನ್ ಇರೋ ಸೈಡ್ 4 ಸೈಡ್ನ ಒಂದು ಲೆವೆಲಾಗಿ ಇಟ್ಕೊಂಡು ಒಂದು ನ್ಯಾಚ್ ಹಾಕೋಣ. ಕೆಳಗಿದು ಬಾಟಮ್ಮು ಫಿನಿಶಿಂಗಲ್ಲಿ ಹೆಚ್ಚು ಕಮ್ಮಿ ಬರ್ದಿರ ನೀಟಾಗಿರುತ್ತೆ. ಇವಾಗ ನಾನು 1.5 ಇಂಚು ಲೈನಿಂಗ್ ಕ್ಲಾತ್ ಕಟ್ ಮಾಡಿ ಅದಕ್ಕೆ ಬಾಟಮಲ್ಲಿ ಒಂದು ಪಟ್ಟಿ ಕೊಡ್ತಾಯಿದ್ದೀನಿ. ಪಟ್ಟಿ ಕೊಟ್ಟು ಅಟ್ಯಾಚ್ ಮಾಡಿ ಮೇಲ್ಗಡೆಯಿಂದ ಸ್ಟಿಚ್ ಮಾಡಿ ಅದನ್ನು ಒಳಗಡೆ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡ್ತೀನಿ. ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಇದು ಕೆಳಗಡೆಯಿಂದನೂ ಅದೇ ಥರ ಮೇಲ್ಗಡೆ ಯಾವ ಥರ ಉಲ್ಟಾ ಮಾಡ್ತೀವಿ ಅದೇ ಥರ ಮಾಡ್ಕೋಬೋದು. ಬಟ್ ಇದು ತೆಳುವಾಗಿದೆ ಕ್ಲಾತು,
ಆರ್ಗಾಂಜಾ ಕ್ಲಾತು. ಅದಕ್ಕೆ ಆ ಥರ ಕೊಟ್ಟರೆ ಅದು ಚೆನ್ನಾಗಿ ಕಾಣಲ್ಲ, ಸ್ಟಿಪ್ಪಾಗೂ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ಅಂತ ಪಟ್ಟಿ ಕೊಟ್ಟಿದ್ದೀನಿ. ಇಲ್ಲಿ ಬ್ಯಾಕ್ ಸೈಡಲ್ಲಿ 1/2 ಇಂಚು ಡಾಟ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡಲ್ಲಿ ಮಾತ್ರನೇ ಮಾಡ್ತಿದ್ದೀನಿ. ಇದು 4-5 ಇಯರ್ಸ್ ಹುಡುಗಿಗೆ, ಅದರಿಂದ ನಾನು ಫ್ರಂಟಲ್ಲಿ ಕೊಡ್ತಿಲ್ಲ, ಓನ್ಲಿ ಬ್ಯಾಕ್ ಸೈಡಲ್ಲೇ ಕೊಡ್ತಾಯಿದ್ದೀನಿ ಡಾಟ್ಸು. ಇವಾಗ ಡಾಟ್ಸ್ ಆಯಿತು. ಮೆಜರ್ಮೆಂಟ್ನ ನೋಡಿಕೊಂಡು ಸೈಡಲ್ಲಿ ಜಾಯಿಂಟ್ ಮಾಡೋದೊಂದು. ನಾನಿಲ್ಲಿ ಸ್ವಲ್ಪ ಕ್ಲಾತ್ ಜಾಸ್ತಿನೇ ಕೊಟ್ಟಿದ್ದೀನಿ, 2.5 ಇಂಚ್ 3 ಇಂಚ್ವರೆಗೂ ಬರುತ್ತೆ ಎಕ್ಸ್ಟ್ರಾ ಕ್ಲಾತು. ಕಸ್ಟಮರ್ ನನಗೆ ಜಾಸ್ತಿ ಕೊಡೋಕ್ಕೆ ಹೇಳಿದರು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಇಲ್ಲಿ ಆ ಕಡೆ ಈ ಕಡೆ ಮೆಜರ್ಮೆಂಟ್ ನೋಡಿಕೊಂಡು ಜಾಯಿಂಟ್ ಮಾಡೋದು. ನೋಡಿ ಕರೆಕ್ಟಾಗಿ 13 ಇಂಚಸ್ ಬಂದಿದೆ, 26 ಇಂಚಸ್ ಬಾಡಿ ಸೈಜು. ನೋಡಿ ಈ ಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.